ರಾಜ್ಯಾದ್ಯಂತ ಇಂದು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಬೆಂಗಳೂರಿನ ಎಲ್ಲ ದೇವಸ್ಥಾನಗಳಲ್ಲಿ ಇಂದು ವಿಶೇಷ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ಶೇಷಾದ್ರಿಪುರಂನ ಮಹಾಲಕ್ಷ್ಮಿ ಮಂದಿರದಲ್ಲಿ ವಿಶೇಷ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ಚೆಂಡು ಹೂ, ಸೇವಂತಿಗೆ ಹಾಗೂ ಕಲರ್ಫುಲ್ ಲೈಟಿಂಗ್ಸ್ಗಳಿಂದ ವಿಶೇಷವಾದ ಅಲಂಕಾರ ಮಾಡಿದ್ದಾರೆ. ಮಹಾಸಂಕಲ್ಪ, ಗಣಪತಿಯ ಪ್ರಾರ್ಥನೆ, ಫಲಪಂಚಾಮೃತ ಅಭಿಷೇಕವನ್ನ ದೇವಿಗೆ ನೆರವೇರಿಸಲಾಗಿದೆ. ಹೂವಿನ ಅಲಂಕಾರ, ರಜತ ಸುವರ್ಣ ಅಲಂಕಾರ, ಗಂಧದ ಅಭಿಷೇಕ ಸೇರಿದಂತೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ಅಷ್ಟಲಕ್ಷ್ಮಿಯರಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಿರುವ ಅರ್ಚಕರು ಈ ರೀತಿ ವಿಭಿನ್ನವಾದ ಅಲಂಕಾರ, ವಿಶೇಷ ಪೂಜೆಗಳನ್ನು ಇವತ್ತು ಕೈಗೊಂಡಿದ್ದಾರೆ. ತುಮಕೂರಿನ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಿಗೂ ಕೂಡ ವಿಶೇಷ ಪೂಜೆ ನೆರವೇರಿಸಲಾಗಿದೆ. ಈಗ ಶೇಷಾದ್ರಿಪುರಂನ ಮಹಾಲಕ್ಷ್ಮಿ ದೇವಸ್ಥಾನದಿಂದ ಪ್ರಗತಿ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಗತಿ, ಎಲ್ಲ ದೇವಸ್ಥಾನಗಳಲ್ಲೂ ವಿಶೇಷ ಪೂಜೆ, ಅಲಂಕಾರ, ಹಬ್ಬದ ಸಂಭ್ರಮ ಮಹಾಲಕ್ಷ್ಮಿ ದೇವಾಲಯದಲ್ಲಿ ಹೇಗೆ ಕಾಣಸಿಗ್ತಾ ಇದೆ? ಯಾವೆಲ್ಲ ವಿಶೇಷ ಪೂಜೆಯನ್ನ ನೆರವೇರಿಸಿದ್ದಾರೆ? ವಿಜಯ್, ಶ್ರಾವಣ ಮಾಸದ ಶುಕ್ಲ ಪಕ್ಷದ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಈ ಶೇಷಾದ್ರಿಪುರದಲ್ಲಿರುವಂತಹ ಈ ಲಕ್ಷ್ಮೀ ಟೆಂಪಲ್ನಲ್ಲೂ ಅಷ್ಟೇ ವಿಶೇಷ ರೀತಿಯಾದಂತಹ ಅಲಂಕಾರವನ್ನ ಮಾಡಲಾಗಿದೆ. ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇರ್ಬೋದು, ವಿವಿಧ ರೀತಿಯಾದಂತಹ ಹೂವಿನ ಅಲಂಕಾರ, ರಜತ ಸುವರ್ಣ ಅಲಂಕಾರ ಆಗಲಿ ಅಥವಾ ಪಂಚಾಮೃತ ಅಭಿಷೇಕ ಆಗಲಿ, ದೇವಿಗೆ ವಿವಿಧ ರೀತಿಯಾದಂತಹ ಅಭಿಷೇಕಗಳು ಕೂಡ ನಡೆಯುತ್ತೆ. ಅಷ್ಟಲಕ್ಷ್ಮಿಯರಿಗೆ ಇವತ್ತು ಇಡೀ ದಿನ ಪೂಜೆಯನ್ನ ಮಾಡಲಾಗುತ್ತೆ. ಅಂದ್ರೆ ಬೆಳಗ್ಗೆ 11 ಗಂಟೆವರೆಗೂ ಕೂಡ ವಿವಿಧ ರೀತಿಯಾದಂತಹ ಪೂಜೆಯನ್ನ ಮಾಡಲಾಗುತ್ತೆ. ರಜತ ಸುವರ್ಣ ಅಲಂಕಾರ ಆಗಲಿ, ಗಂಧದ ಅಭಿಷೇಕ ಆಗಲಿ, ಒಂದು ರೀತಿಯಾದಂತಹ ಹಲವು ಸಂಕಲ್ಪಗಳನ್ನ ಇವತ್ತು ಮಾಡಲಾಗುತ್ತೆ. ಪ್ರಾರ್ಥನೆಯನ್ನ ಮಾಡಲಾಗುತ್ತೆ, ಫಲಪಂಚಾಮೃತ ಅಭಿಷೇಕವನ್ನ ಮಾಡಲಾಗುತ್ತೆ. ಸುಮಾರು 8:30 ಹೊತ್ತಿಗೆ ಇಲ್ಲಿ ಪೂಜೆ ಆರಂಭ ಆಯಿತು. ಅಷ್ಟಲಕ್ಷ್ಮಿಯರಿಗೂ ಕೂಡ ಪೂಜೆಯನ್ನ ಮಾಡಲಾಗುತ್ತೆ. ಭಾಗ್ಯಲಕ್ಷ್ಮಿ ಆಗಲಿ, ಧನಲಕ್ಷ್ಮಿ ಆಗಲಿ, ವಿಜಯಲಕ್ಷ್ಮಿ ಆಗಲಿ, ಸಂತಾನ ಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಹೀಗೆ ಅಷ್ಟಲಕ್ಷ್ಮಿಯರಿಗೂ ಕೂಡ ವಿವಿಧ ರೀತಿಯಾದಂತಹ ಪೂಜೆಯನ್ನ ಮಾಡಲಾಗುತ್ತೆ. ದೇವಿಗೆ ವಿಶೇಷ ಅಭಿಷೇಕವನ್ನ ಮಾಡಲಾಗುತ್ತೆ. ಬೆಳಗ್ಗೆ 8:30ರಿಂದಲೂ ಕೂಡ ವಿವಿಧ ರೀತಿಯಾದಂತಹ ಪೂಜೆ ದೇವಸ್ಥಾನದಲ್ಲಿ ನಡೀತಾನೆ ಇತ್ತು. ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ತುಮಕೂರಿನ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಿಗೂ ಕೂಡ ವಿಶೇಷ ಪೂಜೆ ಮಾಡಲಾಗಿತ್ತು. ಜೊತೆಗೆ ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಆ ದೇವಿಗೆ ಮಾಡುವಂತಹ ವಿವಿಧ ಅಭಿಷೇಕಗಳನ್ನ ನೋಡೋದೇ ಚಂದ. ಅದರ ಜೊತೆಗೆ ಭಕ್ತಾದಿಗಳು ಅವರವರ ಮನೆಯಲ್ಲೂ ಕೂಡ ದೇವಿಯನ್ನ ಕೂರಿಸುವಂತಹ ಕೆಲಸ ಮಾಡ್ತಾರೆ. ಲಕ್ಷ್ಮಿಯನ್ನ ಯಾರು ಇವತ್ತು ಕೂರಿಸ್ತಾರೆ, ಯಾರು ಲಕ್ಷ್ಮಿಯನ್ನ ಕೂರಿಸಿ ಆರಾಧನೆ ಮಾಡ್ತಾರೆ, ಯಾರು ಪೂಜಿಸ್ತಾರೆ, ಆಚರಿಸ್ತಾರೆ, ಅವರಿಗೆ ಅಷ್ಟೈಶ್ವರ್ಯಗಳು ಕೂಡ ಒಲಿದು ಬರುತ್ತೆ. ಆರ್ಥಿಕವಾಗಿ ಹಾಗೆ ಜೀವನದಲ್ಲಿ ಅಭಿವೃದ್ಧಿ ಹೊಂದ್ತಾರೆ ಅನ್ನುವಂತಹ ಒಂದಷ್ಟು ನಂಬಿಕೆಗಳು ಜನರ ಬಳಿ ಇರುವಂತದ್ದು. ಸೊ ಹಾಗಾಗಿ ಬೆಳಗಿನ ಸಿಂಹ ಲಗ್ನದಲ್ಲಿ ಅಥವಾ ಮಧ್ಯಾಹ್ನದ ವೃಶ್ಚಿಕ ಲಗ್ನದಲ್ಲಿ ಅಥವಾ ಪ್ರದೋಷ ಅಂದ್ರೆ ಸಂಜೆಯ ಕಾಲದಲ್ಲಿ ವರಮಹಾಲಕ್ಷ್ಮಿಯನ್ನ ಆಚರಣೆ ಮಾಡಿದ್ರೆ ಒಳಿತು ಅನ್ನುವಂತಹ ನಂಬಿಕೆ ಕೂಡ ಇದೆ. ವಿವಿಧ ರೀತಿಯಾದಂತಹ ಅಲಂಕಾರಗಳಿಂದ, ಹೂವುಗಳಿಂದ ವರಮಹಾಲಕ್ಷ್ಮಿ ಹಬ್ಬವನ್ನ ಈಗ ಸಿಲಿಕಾನ್ ಸಿಟಿಯ ಜನ ಮಾಡ್ತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.